ಯಜಮಾಡಿಯಲ್ಲಿ ಕಲೆಕ್ಟ್ ಆಗುವ ಟೋಲ್ ಅನ್ನು ಡಿಸ್ಟೆನ್ಸ್ ಪ್ರಕಾರ ನೋಡಿದ್ರು ಬ್ರಹ್ಮರಕೊಟ್ಲು ಟೋಲ್ ಇಲ್ಲಿಗಲ್ ಆಗ್ತದೆ. ತಲಪಾಡಿಯ ದೂರವನ್ನು ಕ್ರಮಿಸಿ ನೋಡಿದ್ರು ಕೂಡ ಬ್ರಹ್ಮರಕೊಟ್ರಲ್ಲಿರುವ ಟೋಲು NH ನಾರ್ಮ್ಸ್ ಪ್ರಕಾರ ಕೂಡ ಇದನ್ನು ಯಾರೂ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಒಳಾಲಿನಲ್ಲಿ ಸ್ವಲ್ಪ ಮುಂದೆ ಸಾಗಿದ್ರೆ ಇನ್ನೊಂದು ಟೋಲ್ ಬರ್ತಾ ಇದೆ. ಒಂದು ಅವೈಜ್ಞಾನಿಕವಾಗಿರುವಂತಹ ಟೋಲ್, ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದಂತ ಒಂದು ಟೋಲ್, ಸರ್ವಿಸ್ ರಸ್ತೆ ಇಲ್ಲ, ಒಂದು ಮೆಡಿಕಲ್ ವ್ಯವಸ್ಥೆ ಇಲ್ಲ, ಒಂದು ಟಾಯ್ಲೆಟ್ ಕೂಡ ಇಲ್ಲದಂತ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಜನರಿಂದ ಟೋಲ್ ಅನ್ನು ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಕೇಂದ್ರಕ್ಕೆ ಲೂಟಿ ಮಾಡಲು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಲೂಟಿ ಮಾಡಲು ಸಿಕ್ಕಿರುವುದು ಈ ಬ್ರಹ್ಮರಕೊಟ್ಲು ಟೋಲ್ ಮಾತ್ರವಾ? ಮೊನ್ನೆ ಕುಂಬ್ಳೆಯಲ್ಲಿ ಎಲ್ಲಾ ಜನರು ಶಾಸಕರ ನೇತೃತ್ವದಲ್ಲಿ, ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಒಂದು ದೊಡ್ಡದಾದ ಹೋರಾಟವನ್ನು ನಡೆಸಿದರು. ಆ ಹೋರಾಟದ ಭಾಗವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಕುಂಬ್ಳೆಯಲ್ಲಿರುವ ಟೋಲ್ ಅನ್ನು ಸ್ಥಗಿತಗೊಳಿಸಲು ಇವತ್ತು ಆದೇಶವನ್ನು ನೀಡಿದೆ. ಈ ಟೋಲ್ ಅನ್ನು ಯಾವಾಗ ಕಾನೂನು ಮುಖಾಂತರವಾಗಿ ಅವರು ಇದನ್ನು ನಿಲ್ಲಿಸಿದ್ರು ಅಷ್ಟರವರೆಗೆ ನಮ್ಮ ಹೋರಾಟ ಮುಂದುವರೆದಿಲ್ಲ. ಒಂದು ದೊಡ್ಡ ಜನ ಆಂದೋಲನವಾಗಿ ಇದು ಪರಿವರ್ತಿತವಾಗುವ ಸಾಧ್ಯತೆ ಅತಿ ಶೀಘ್ರದಲ್ಲಿ ಕಾಣ್ತಾ ಇದೆ. ನಾನು ಸುಹೇಲ್ ಕಂದಕ್ ಮಾತಾಡ್ತಾ ಇದ್ದೇನೆ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮಂಗಳೂರು BC ರೋಡ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬ್ರಹ್ಮರಕೊಟ್ಲು ಎಂಬ ಒಂದು ಭಾಗದಲ್ಲಿ ಒಂದು ಅವೈಜ್ಞಾನಿಕವಾಗಿರುವಂಥ ಒಂದು ಟೋಲ್ ಇದೆ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸರಿಸುಮಾರು 12-13 ವರ್ಷಗಳಿಂದ ಎಲ್ಲರೂ ಈ ಒಂದು ಟೋಲ್ ವಿರುದ್ಧ ಧ್ವನಿ ಎತ್ತುತ್ತಾ ಬಂದಿದ್ದಾರೆ. ಆದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಒಂದು ಟೋಲನ್ನು ಸ್ಥಗಿತಗೊಳಿಸುವಲ್ಲಿ, ತಡೆಗಟ್ಟುವಲ್ಲಿ ಯಾವುದೇ ಒಂದು ಕಾನೂನಾತ್ಮಕವಾಗಿ ಸ್ಪಂದಿಸುವ ಕೆಲಸವಾಗಿ ಇಷ್ಟರವರೆಗೆ ಮಾಡಿರುವುದಿಲ್ಲ. ಹಲವಾರು ಹೋರಾಟಗಳು ನಡೆದಿದ್ದರೂ ಕೂಡ ನಮಗೆ ಒಂದು ದೊಡ್ಡದಾದ ಸಾಕ್ಷಿ, ಮೊನ್ನೆ ಕುಂಬ್ಳೆಯಲ್ಲಿ ಎಲ್ಲ ಜನರು ಶಾಸಕರ ನೇತೃತ್ವದಲ್ಲಿ, ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಒಂದು ದೊಡ್ಡದಾದ ಹೋರಾಟವನ್ನು ನಡೆಸಿದರು. ಆ ಹೋರಾಟದ ಭಾಗವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಕುಂಬ್ಳೆಯಲ್ಲಿರುವ ಟೋಲನ್ನು ಸ್ಥಗಿತಗೊಳಿಸಲು ಇವತ್ತು ಆದೇಶವನ್ನು ನೀಡಿದೆ. ನಾನು ಕೇಳ್ತಾ ಇರುವ ಪ್ರಶ್ನೆ ಇವತ್ತು ಏನಂತ ಹೇಳಿದರೆ, ನಾವು ಹೆಜಮಾಡಿಯಿಂದ ಬಂದು ಟೋಲನ್ನು, ಯಜಮಾಡಿಯಲ್ಲಿ ಕಲೆಕ್ಟ್ ಆಗುವ ಟೋಲನ್ನು ಡಿಸ್ಟೆನ್ಸ್ ಪ್ರಕಾರ ನೋಡಿದ್ರು ಬ್ರಹ್ಮರಕೊಟ್ಲು ಟೋಲು ಇಲ್ಲಿಗಲ್ ಆಗ್ತದೆ. ತಲಪಾಡಿಯ ದೂರವನ್ನು ಕ್ರಮಿಸಿ ನೋಡಿದರೂ ಕೂಡ ಬ್ರಹ್ಮರಕೊಟ್ರಲ್ಲಿರುವ ಟೋಲು ಅವೈಜ್ಞಾನಿಕವಾಗಿ ಮಾತ್ರವಲ್ಲ, ಇದು ಸಿಸ್ಟಮ್ಯಾಟಿಕ್ NH ನಾರ್ಮ್ಸ್ ಪ್ರಕಾರ ಕೂಡ ಇದನ್ನು ಯಾರೂ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಇನ್ನೊಂದು ದೊಡ್ಡ ಸ್ವಾರಸ್ಯಕರ ವಿಚಾರ ಏನಂತ ಹೇಳಿದರೆ, ಒಳಾಲಿನಲ್ಲಿ ಸ್ವಲ್ಪ ಮುಂದೆ ಸಾಗಿದರೆ ಇನ್ನೊಂದು ಟೋಲ್ ಬರ್ತಾ ಇದೆ. ನಾನು ಕೇಳ್ತಾ ಇರೋದು, ಪ್ರತಿಭಾವಂತರ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರಕ್ಕೆ ಲೂಟಿ ಮಾಡಲು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಲೂಟಿ ಮಾಡಲು ಸಿಕ್ಕಿರುವುದು ಈ ಬ್ರಹ್ಮರಕೊಟ್ಲು ಟೋಲ್ ಮಾತ್ರವಾ? ಅಥವಾ ಇಲ್ಲಿನ ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಟೋಲನ್ನು ಆದಷ್ಟು ಬೇಗ ಸ್ಥಗಿತಗೊಳಿಸಲು ಇವರು ತಯಾರಾಗ್ತಾರಾ ಇಲ್ಲೋ ಎಂಬುದು ನಮ್ಮ ಪ್ರಶ್ನೆ. ನಾವು ಈವಾಗಲೇ ಕಾನೂನು ಮುಖಾಂತರ ತಜ್ಞರನ್ನು ಸಂಪರ್ಕಿಸಿ ಇದಕ್ಕೆ ಬೇಕಾದ ರೀತಿಯಲ್ಲಿ ಕಾನೂನು ಹೋರಾಟಕ್ಕೆ ಈಗಾಗಲೇ ಸಜ್ಜಾಗಿದ್ದೇವೆ. RTI ಮೂಲಕ ಕೂಡ ಇದರ ಸಂಪೂರ್ಣ ವಿವರಗಳನ್ನು ಪಡೆದುಕೊಂಡಿದ್ದೇವೆ. ಈಗಾಗಲೇ ಆ ಭಾಗದ ಜನನಾಯಕರುಗಳನ್ನು, ಸಾಮಾಜಿಕ ಕಾರ್ಯಕರ್ತರನ್ನು, ಧಾರ್ಮಿಕ ಮುಖಂಡರುಗಳನ್ನು ಈಗಾಗಲೇ ಭೇಟಿ ಮಾಡಿ ಒಂದು ದೊಡ್ಡ ಜನಾಂದೋಲನವಾಗಿ ಇದು ಪರಿವರ್ತಿತವಾಗುವ ಸಾಧ್ಯತೆ ಅತಿ ಶೀಘ್ರದಲ್ಲಿ ಕಾಣ್ತಾ ಇದೆ. ನನ್ನ ಈ ಒಂದು ಕಳಕಳಿ ಏನಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನ, ಈ ರಸ್ತೆಯಲ್ಲಿ ಹೋಗುವವರು ಮಾತ್ರ ಅಲ್ಲ, ಆ ಪರಿಸರದವರು ಮಾತ್ರ ಅಲ್ಲ, ಒಂದು ಅವೈಜ್ಞಾನಿಕವಾಗಿರುವಂಥ ಟೋಲ್, ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದಂಥ ಒಂದು ಟೋಲ್, ಅಲ್ಲಿ ಒಂದು ಸರ್ವಿಸ್ ರಸ್ತೆ ಇಲ್ಲ, ಒಂದು ಮೆಡಿಕಲ್ ವ್ಯವಸ್ಥೆ ಇಲ್ಲ, ಸರ್ವಿಸ್ ರಸ್ತೆ ಮಾಡಲು ಅವಕಾಶ ಕೂಡ ಅಲ್ಲಿ ಇಲ್ಲ. ಅಂತಹ ವ್ಯವಸ್ಥೆಯಲ್ಲಿ ಒಂದು ಟಾಯ್ಲೆಟ್ ಕೂಡ ಇಲ್ಲದಂಥ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಜನರಿಂದ ಟೋಲನ್ನು ಹಗಲು ದರೋಡೆ ಮಾಡ್ತಾ ಇದ್ದಾರೆ? ಇದಕ್ಕೆ ಎಲ್ಲರೂ ಉತ್ತರಿಸಬೇಕು. ಇಲ್ಲದಿದ್ದರೆ ಒಂದಾಗಿ ಪ್ರತಿಭಟನೆಯ ಮೂಲಕ ಈ ಟೋಲನ್ನು ಯಾವಾಗ ಕಾನೂನು ಮುಖಾಂತರವಾಗಿ ಅವರು ಇದನ್ನು ನಿಲ್ಲಿಸಿದ್ರು ಅಷ್ಟರವರೆಗೆ ನಮ್ಮ ಹೋರಾಟ ಮುಂದುವರೆದಿಲ್ಲ. ಪ್ರತಿಯೊಂದು ಜಿಲ್ಲೆಯ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಭಾವಂತ ನಾಗರಿಕರೊಂದಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಇದಕ್ಕೆ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಜೈ ಹಿಂದ್.